ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಪ್ರಪಂಚದಲ್ಲಿ 400ಕ್ಕಿಂತ ಹೆಚ್ಚಿನ ಡಾಗ್ ಬ್ರೀಡ್ಸ್ ಇವೆ. ಅದರಲ್ಲಿ ಮುಖ್ಯವಾಗಿ 9 ಡಾಗ್ ಬ್ರೀಡ್ ಗಳನ್ನ ನಮ್ಮ ಭಾರತದಲ್ಲಿ ಸಾಕಿಕೊಳ್ಳಬಾರದು ಅಂತ ಗವರ್ನಮೆಂಟ್ ಸ್ಟ್ರಿಕ್ಟ್ ಆಗಿ ಬ್ಯಾನ್ ಮಾಡಿದೆ. ಇದರಿಂದಾನೇ ಇವುಗಳನ್ನ ಮನೆಗಳಲ್ಲಿ ಸಾಕಿಕೊಳ್ಳಬಾರದು. ಈ ಜಗತ್ತಲ್ಲಿ ಅನೇಕ ಡಾಗ್ ಬ್ರೀಡ್ಸ್ ಇವೆ ಅಲ್ವಾ? ಆದ್ರೆ ಯಾಕೆ ಈ 9 ಡಾಗ್ ಬ್ರೀಡ್ ಗಳನ್ನೇ ಬ್ಯಾನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಈ ನಾಯಿಗಳು ತುಂಬಾನೇ ಅಗ್ರೆಸಿವ್ ಆಗಿರ್ತವೆ. ಹೊಸ ವ್ಯಕ್ತಿಗಳು ಯಾರಾದ್ರೂ ಕಂಡ್ರೆ ಅವರ ಮೇಲೆ ದಾಳಿ ಮಾಡ್ತವೆ, ಕಚ್ಚೋವರೆಗೂ ಬಿಡೋದಿಲ್ಲ. ಎರಡನೇ ಕಾರಣ ಇವುಗಳ ಬೈಟ್ ಫೋರ್ಸ್. ನಾವು ನೋಡುವ ಬೀದಿ ನಾಯಿಗಳ ಬೈಟ್ ಫೋರ್ಸ್ 200ರಿಂದ 250 PSI ವರೆಗೂ ಇರುತ್ತೆ. ಇವುಗಳಿಂದಾನೇ ಅನೇಕ ಜನರ ಜೀವ ಹೋಗಿದೆ. ಇನ್ನು ಒಂದು ಸಿಂಹದ ಬೈಟ್ ಫೋರ್ಸ್ 600 PSI ಇರುತ್ತೆ. ಆದ್ರೆ ಈ ವಿಡಿಯೋದಲ್ಲಿ ನೋಡಲಿರುವ ಈ ಬ್ಯಾನ್ ಮಾಡಿರುವ ನಾಯಿಗಳ ಬೈಟ್ ಫೋರ್ಸ್ ಸರಿಸುಮಾರು 700 PSI ವರೆಗೂ ಇರುತ್ತೆ. ಅಂದ್ರೆ ಇವು ಕಚ್ಚಿದ್ರೆ ಎಷ್ಟು ತೀವ್ರವಾಗಿ ಪೆಟ್ಟು ಬೀಳುತ್ತೆ ಅನ್ನೋದನ್ನ ನೀವೇ ಊಹೆ ಮಾಡ್ಕೊಳ್ಳಿ. ಇಷ್ಟೊಂದು ಬೈಟ್ ಫೋರ್ಸ್ ಇರುವ ನಾಯಿ ನಮ್ಮನ್ನೇನಾದ್ರೂ 4-5 ಬಾರಿ ಕಚ್ಚಿದ್ರೆ ನಮ್ಮ ಜೀವನೇ ಹೋಗುತ್ತೆ. ಸೊ ಈ ವಿಡಿಯೋದಲ್ಲಿ ಭಾರತದಲ್ಲಿ ಬ್ಯಾನ್ ಮಾಡಿರುವ ಆ 9 ನಾಯಿಗಳು ಯಾವುವು ಅನ್ನೋದನ್ನ ನೋಡೋಣ. ಬ್ಯಾನ್ ಡಾಗ್. ಈ ನಾಯಿಯನ್ನ ಭಾರತದಲ್ಲೊಂದೇ ಅಲ್ಲ, ಇಡೀ ಜಗತ್ತಲ್ಲೇ ಎಲ್ಲೂ ಸಾಕಿಕೊಳ್ಬಾರ್ದು ಅಂತ ಬ್ಯಾನ್ ಮಾಡಿದ್ದಾರೆ. ಇದರಿಂದಾನೇ ಇದರ ಹೆಸರು ಕೂಡ ಬ್ಯಾನ್ ಡಾಗ್ ಅಂತ ರೂಢಿಯಾಗಿದೆ. ಜಗತ್ತಲ್ಲಿ ಎಲ್ಲೂ ಸಾಕಿಕೊಳ್ಬಾರ್ದು ಅಂತ ಬ್ಯಾನ್ ಮಾಡಿದ್ದಾರೆ. ಅಂತದ್ರಲ್ಲಿ ಈ ನಾಯಿಗಳು ಎಲ್ಲಿರ್ತವೆ ಅಂತ ನೀವು ಕೇಳಿದ್ರೆ, ಈ ಬ್ಯಾನ್ ಡಾಗ್ಸ್ ನ ಭಾರತದಲ್ಲಿ ಬಿಟ್ರೆ ಇತರೆ ದೇಶಗಳಲ್ಲಿ ಸರ್ಕಾರಕ್ಕೆ ತಿಳಿಯದಂತೆ ಇಲ್ಲಿಗಲ್ ಆಗಿ ಸಾಕುತ್ತಿದ್ದಾರೆ. ಬ್ಯಾನ್ ಡಾಗ್ಸ್ ನ ಸಾಕುತ್ತಿದ್ದಾರೆ ಎಂಬ ವಿಷಯ ಹೊರಗಡೆ ಗೊತ್ತಾದ ಕೂಡಲೇ ನಾಯಿಯನ್ನ ಹಾಗೂ ಅದನ್ನ ಸಾಕುತ್ತಿರುವ ಓನರ್ ನ ಜೈಲ್ಗೆ ಹಾಕ್ತಾರೆ. ಈ ಬ್ಯಾನ್ ಡಾಗ್ ಸರಾಸರಿ 45 kgಯಷ್ಟು ತೂಕ ಹಾಗೂ 65 ಸೆಂಟಿಮೀಟರ್ ಅಷ್ಟು ಎತ್ತರ ಇರುತ್ತೆ. ಹಾಗೂ ಇದರ ಬೈಟ್ ಫೋರ್ಸ್ 700 PSI ಇರುತ್ತೆ. ಇದು ಜೆನೆಟಿಕ್ ಆಗಿ ಸ್ವಲ್ಪ ಡೇಂಜರಸ್ ಡಾಗ್. ಹೊಸ ಮನುಷ್ಯ ಕಂಡ್ರು ಅಥವಾ ಅದರ ಯಜಮಾನನೇ ಇರಿಟೇಟ್ ಮಾಡಿದ್ರು ತಕ್ಷಣವೇ ಕಚ್ಚಿ ಬಿಡುತ್ತೆ. ಹೊರ ದೇಶಗಳಲ್ಲಿ ಇದನ್ನ ಇಲ್ಲಿಗಲ್ ಆಗಿ ಸಾಕಿಕೊಂಡಿರುವ 100 ಜನರಲ್ಲಿ 20 ಜನರನ್ನ ಕ್ರೂರವಾಗಿ ಕಚ್ಚುತ್ತೆ. ಅವರಲ್ಲಿ ಕೆಲವರು ಇದರ ದಾಳಿಗೆ ಪ್ರಾಣವನ್ನೇ ಬಿಟ್ಟಿದ್ದಾರೆ. ಇದಕ್ಕಾಗಿ ಈ ಕ್ರೂರವಾದ ನಾಯಿಯನ್ನ ಭಾರತದಲ್ಲಿ ಬ್ಯಾನ್ ಮಾಡಿದ್ದಾರೆ. ಬೋರ್ ಬೋಯಲ್. ದಕ್ಷಿಣ ಆಫ್ರಿಕಾದಲ್ಲಿ ಸಾಕು ಪ್ರಾಣಿಗಳನ್ನ ರಕ್ಷಿಸಲು ಕಂಟ್ರೋಲ್ ಮಾಡಲು ಭಾರಿ ಸಂಖ್ಯೆಯಲ್ಲಿ ಇವುಗಳನ್ನ ಸಾಕುತ್ತಾರೆ. ಈ ನಾಯಿ ಸರಾಸರಿ 70 kgಯಷ್ಟು ತೂಕ ಹಾಗೂ 71 ಸೆಂಟಿಮೀಟರ್ ಅಷ್ಟು ಎತ್ತರದವರೆಗೂ ಬೆಳೆಯುತ್ತೆ. ಇದರ ಬೈಟ್ ಫೋರ್ಸ್ 450 PSI. ಈ ನಾಯಿಯನ್ನ ಪ್ರಾಮಾಣಿಕವಾದ ನಾಯಿ ಅಂತ ಹೇಳ್ತಾರೆ. ಆದ್ರೆ ಇದನ್ನ ಭಾರತದಲ್ಲಿ ಬ್ಯಾನ್ ಮಾಡಿದ್ದಾರೆ. ಇದು ತನ್ನ ಯಜಮಾನನ ಜೊತೆ ಮಾತ್ರ ಪ್ರಾಮಾಣಿಕವಾಗಿರುತ್ತೆ. ಒಂದು ವೇಳೆ ಅಪರಿಚಿತ ವ್ಯಕ್ತಿಗಳು ಕಾಣಿಸಿಕೊಂಡ್ರೆ ಅವರ ಮೇಲೆ ದಾಳಿಗೆ ಸಿದ್ಧವಾಗುತ್ತೆ. ನಿಯೋಪಾಲಿಟನ್ ಮಸ್ಟಿಫ್. ಎರಡೂ ಕಡೆಯ ದವಡೆಗಳು ಜೋತು ಬಿದ್ದಂತೆ ಸದಾಕಾಲ ಸೋಮಾರಿತನವಾಗಿ ಕಾಣಿಸುವ ಈ ನಾಯಿಗಳ ಹೆಸರೇ ನಿಯೋಪಾಲಿಟನ್ ಮಸ್ಟಿಫ್. ಈ ನಾಯಿಯನ್ನ ಯಾರೇ ನೋಡಿದ್ರು ಖಂಡಿತವಾಗ್ಲೂ ಭಯ ಪಡ್ತಾರೆ. ಹೊರದೇಶಗಳಲ್ಲಿ ಇದನ್ನ ಹೆಚ್ಚಾಗಿ ಸಾಕಿಕೊಳ್ತಾರೆ. ಇದು ಯಾವಾಗ್ಲೂ ಮನೆ ಮುಂದೆ ಸೋಮಾರಿತನವಾಗಿ ಮಲಗಿಕೊಂಡಿರುತ್ತೆ. ಆದ್ರೆ ಅಪರಿಚಿತ ವ್ಯಕ್ತಿಗಳು ಅಥವಾ ಕಳ್ಳರು ಕಾಣಿಸಿಕೊಂಡ್ರೆ ವೇಗವಾಗಿ ಅವರ ಮುಂದೆ ಹೋಗಿ ದಾಳಿ ಮಾಡುತ್ತೆ. ಇದರ ಬೈಟ್ ಫೋರ್ಸ್ 550 PSI. ಇದನ್ನು ಅತಿ ಹೆಚ್ಚು ಬೈಟ್ ಫೋರ್ಸ್ ಹೊಂದಿರುವ ನಾಯಿಗಳಲ್ಲಿ ಒಂದು. ಅಮೆರಿಕನ್ ಬುಲ್ಡಾಗ್. ಅಮೆರಿಕಾದಲ್ಲಿ ಫ್ಯಾಮಿಲಿ ಫ್ರೆಂಡ್ಲಿಯಾಗಿ ಒಂದು ಡಾಗ್ ಬ್ರೀಡ್ ನ ಸೃಷ್ಟಿಸಬೇಕು ಎಂದು ಹೈಬ್ರಿಡ್ ಮಾಡಿ ಸೃಷ್ಟಿಸಿದ ನಾಯಿಯೇ ಈ ಅಮೆರಿಕನ್ ಬುಲ್ಡಾಗ್. ಆದ್ರೆ ಅವರು ಊಹೆ ಮಾಡಿದಕ್ಕಿಂತ ಭಿನ್ನವಾಗಿ ಈ ನಾಯಿ ವರ್ತಿಸುತ್ತೆ. ಇದೊಂದು ಪುಟ್ಟ ರಾಕ್ಷಸ ಅಂತಾನೆ ಹೇಳಬಹುದು. ಈ ಅಮೆರಿಕನ್ ಬುಲ್ಡಾಗ್ ಸರಿಸುಮಾರು 50ರಿಂದ 60 ಸೆಂಟಿಮೀಟರ್ ಅಷ್ಟು ಎತ್ತರ ಹಾಗೂ 45 kgಯಷ್ಟು ತೂಕ ಇರುತ್ತೆ. ಇನ್ನು ಇದರ ಬೈಟ್ ಫೋರ್ಸ್ 305 PSI. ಅಮೆರಿಕಾದಲ್ಲಿ ಒಂದು ಫ್ಯಾಮಿಲಿಯನ್ನ ಕಾಪಾಡುತ್ತೆ ಎಂದು ನಂಬಿಕೊಂಡು ಇದನ್ನ ಸಾಕಿಕೊಂಡ್ರೆ ಇದು ಅವರಲ್ಲಿ ಒಬ್ಬ ವ್ಯಕ್ತಿಯನ್ನೇ ಕೊಂದು ಹಾಕುತ್ತೆ. ಯಾರೂ ಇಲ್ಲದ ಸಮಯದಲ್ಲಿ ಮನೆಯಲ್ಲಿರುವ ಮಕ್ಕಳನ್ನ ಕೊಂದು ಹಾಕುತ್ತಿತ್ತು. ಇದರಿಂದಾನೇ ನಮ್ಮ ಭಾರತ ನಿಮ್ಮ ರಾಕ್ಷಸನನ್ನ ನೀವೇ ಇರಿಸಿಕೊಳ್ಳಿ, ಭಾರತಕ್ಕೆ ತರಬೇಡಿ ಎಂದು ಭಾರತದಲ್ಲಿ ಇದನ್ನ ಬ್ಯಾನ್ ಮಾಡುತ್ತೆ. ವೋಲ್ಫ್ ಡಾಗ್. ಹೆಸರೇ ಹೇಳುವಂತೆ ಒಂದು ತೋಳಕ್ಕೆ ನಾಯಿಗೆ ಕ್ರಾಸ್ ಬ್ರೀಡ್ ಮಾಡಿದಾಗ ಸೃಷ್ಟಿಯಾದ ಈ ಭಯಂಕರವಾದ ನಾಯಿಯೇ ವೋಲ್ಫ್ ಡಾಗ್. ಇದು ಅರ್ಧದಷ್ಟು ನಾಯಿ ರೀತಿ ಹಾಗೂ ಇನ್ನು ಅರ್ಧದಷ್ಟು ತೋಳದ ರೀತಿ ಇರುತ್ತೆ. ಇದರ ಬೈಟ್ ಫೋರ್ಸ್ 406 PSI. ಇದರಲ್ಲಿ ಫ್ರೆಂಡ್ಲಿ ಡಾಗ್ ಹಾಗೂ ಬುದ್ಧಿವಂತ ತೋಳ ಎರಡೂ ಇರುವಂತೆ ಸೃಷ್ಟಿಸ್ತಾರೆ. ಆದ್ರೆ ಬೇಸರಗೊಳಿಸುವ ವಿಷಯ ಏನೆಂದ್ರೆ ಇದು ಯಾವ ಸಂದರ್ಭದಲ್ಲಿ ನಾಯಿಯಂತಿರುತ್ತೆ, ಯಾವ ಸಂದರ್ಭದಲ್ಲಿ ತೋಳದಂತಿರುತ್ತೆ ಅನ್ನೋದನ್ನ ಇದನ್ನ ಸೃಷ್ಟಿಸಿದವರಿಗೇನೆ ಗೊತ್ತಾಗೋದಿಲ್ಲ. ಹಾಗೇನೆ ಇದನ್ನ ಸಾಕಿಕೊಂಡವರಿಗೂ ಕೂಡ ಗೊತ್ತಾಗೋದಿಲ್ಲ. ಫಿಲಾ ಬ್ರಾಸಿಲೇರಿಯೋ. ಈ ನಾಯಿಯನ್ನ ಭಾರತದಲ್ಲಿ ಯಾಕೆ ಬ್ಯಾನ್ ಮಾಡಿದ್ದಾರೆ ಅನ್ನೋದು ನಿಖರವಾಗಿ ತಿಳಿದು ಬಂದಿಲ್ಲ. ಆದ್ರೆ ಕೆಲವರು ಮಾತ್ರ ಇದನ್ನ ಬ್ಯಾನ್ ಮಾಡದೆ ಪೊಲೀಸ್ ಡಾಗ್ ಸ್ಕ್ವಾಡ್ ನಲ್ಲಿ ಇಡಬೇಕಾಗಿತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಈ ನಾಯಿ ತುಂಬಾ ಇಂಟೆಲಿಜೆಂಟ್ ಡಾಗ್ ಬ್ರೀಡ್. ಇದನ್ನ ಬೇಟೆಗೋಸ್ಕರ ಹಾಗೂ ವಾಕಿಂಗ್ ಗೋಸ್ಕರ ಸೃಷ್ಟಿಸಿದ್ದಾರೆ. ಆದ್ರೆ ನಿಧಾನವಾಗಿ ಇದು ಮಲ್ಟಿ ಟ್ಯಾಲೆಂಟೆಡ್ ಆಗಿ ಬದಲಾಗುತ್ತೆ.
ಇದಕ್ಕೆ ವಾಸನೆ ಕಂಡು ಹಿಡಿಯೋದು ಹಾಗೂ ಭಯಂಕರವಾದ ಟ್ರ್ಯಾಕಿಂಗ್ ಎಬಿಲಿಟಿ ಇದೆ. ಇದಕ್ಕಾಗಿ ಇದನ್ನ ಪೊಲೀಸ್ ಡಾಗ್ ಸ್ಕ್ವಾಡ್ ನಲ್ಲಿ ಇಡಬೇಕಾಗಿತ್ತು ಅಂತ ಹೇಳ್ತಾರೆ. ಈ ನಾಯಿ 82 kgಯಷ್ಟು ತೂಕ ಹಾಗೂ 72 ಸೆಂಟಿಮೀಟರ್ ಅಷ್ಟು ಎತ್ತರವಾಗಿ ಬೆಳೆಯುತ್ತೆ. ಇದರ ಬೈಟ್ ಫೋರ್ಸ್ 556 PSI. ಇದರ ನೆಗೆಟಿವ್ ಪಾಯಿಂಟ್ ಏನೆಂದ್ರೆ ಯಾರಾದ್ರೂ ಇದಕ್ಕೆ ಇರಿಟೇಟ್ ಮಾಡಿದ್ರೆ ಅಥವಾ ತೊಂದರೆ ಕೊಟ್ರೆ ಅದು ಎಷ್ಟೇ ವರ್ಷಗಳಾದ್ರೂ ಕೂಡ ಅದು ಸಾಯೋವರೆಗೂ ನೆನಪಿನಲ್ಲಿಟ್ಕೊಂಡು ಸೇಡು ತೀರಿಸಿಕೊಳ್ಳಲು ಕಾಯ್ತಾ ಇರುತ್ತೆ. ಇದಕ್ಕಾಗಿ ಭಾರತದಲ್ಲಿ ಇದನ್ನ ಬ್ಯಾನ್ ಮಾಡಿದ್ದಾರೆ. ಅಮೆರಿಕನ್ ಪಿಟ್ಬುಲ್ ಟೆರಾಯರ್. ಅಮೆರಿಕದಲ್ಲಿ ಅತ್ಯಂತ ಅಪಾಯಕರವಾದ ಡಾಗ್ ಬ್ರೀಡ್ ಯಾವುದು ಅಂತ ಕೇಳಿದ್ರೆ ಅದು ಅಮೆರಿಕನ್ ಪಿಟ್ಬುಲ್ ಅಂತ ಹೇಳ್ತಾರೆ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕೊನೆಗೆ ವೃದ್ಧರನ್ನ ಕೂಡ ಇದು ಕಚ್ಚಿದೆ. ರೀಸೆಂಟ್ ಆಗಿ ಅಮೆರಿಕದಲ್ಲಿ ಮಾಡೆಲ್ ಆಗ್ಬೇಕು ಅಂತ ಅಂದುಕೊಂಡಿದ್ದ ಒಂದು ಯುವತಿಯನ್ನ ಇದು ತೀವ್ರವಾಗಿ ಕಚ್ಚುತ್ತೆ. ಆ ಮಹಿಳೆಯ ಬಾಯಿಯಿಂದ ತುಟಿಯನ್ನ ಬೇರೆ ಮಾಡುತ್ತೆ. ಅನೇಕ ಸರ್ಜರಿಗಳ ನಂತರ ಆ ಯುವತಿ ಮುಖ ಹೀಗೆ ಬದಲಾಗುತ್ತೆ. ಇದು ಸರಾಸರಿ 32 kgಯಷ್ಟು ತೂಕ ಇರುತ್ತೆ. ಹಾಗೇನೆ 53 ಸೆಂಟಿಮೀಟರ್ಗಳ ಎತ್ತರ ಬೆಳೆಯುತ್ತೆ. ಇದು ನೋಡೋದಕ್ಕೆ ಗಾತ್ರದಲ್ಲಿ ಚಿಕ್ಕದಾಗೆ ಇರುತ್ತೆ. ಆದ್ರೆ ಇದರ ಬೈಟ್ ಫೋರ್ಸ್ 335 PSI. ಇದು ಚಿಕ್ಕದಾಗಿ ಕಂಡ್ರೂ ಕೂಡ ಇದು ತುಂಬಾ ಕೋಪದ ಸ್ವಭಾವವನ್ನ ಹೊಂದಿರುತ್ತೆ. ಕೆಲವೊಮ್ಮೆ ಸಾಕಿಕೊಂಡ ಯಜಮಾನರನ್ನು ಕೂಡ ಬಿಡೋದಿಲ್ಲ. ಸ್ವಲ್ಪ ಇರಿಟೇಟ್ ಮಾಡಿದ್ರೂ ತಕ್ಷಣವೇ ದಾಳಿ ಮಾಡುತ್ತೆ. ಪ್ರೆಸಾ ಕೆನೆರಿಯೋ. ಈ ನಾಯಿಯನ್ನ ಕಪ್ಪು ರಾಕ್ಷಸ ಅಂತ ಕರೀತಾರೆ. ಪ್ರಾರಂಭದಲ್ಲಿ ಇದನ್ನ ಮೇಕೆಗಳು ಹಾಗೂ ದನಕರುಗಳನ್ನ ಕಾಪಾಡಲು ಬಳಸುತ್ತಿದ್ರು. ಇದರ ತೂಕ 59 kg ಹಾಗೂ 84 ಸೆಂಟಿಮೀಟರ್ ಅಷ್ಟು ಎತ್ತರದವರೆಗೂ ಬೆಳೆಯುತ್ತೆ. ಇನ್ನು ಇದರ ಬೈಟ್ ಫೋರ್ಸ್ 540 PSI ಇರುತ್ತೆ. ಇದು ಜೆನೆಟಿಕ್ ಆಗಿ ಸ್ವಲ್ಪ ಅಪಾಯಕಾರಿ. ಬೇರೆ ದೇಶಗಳಲ್ಲಿ ಅನೇಕ ಜನರು ಮನೆಗಳಲ್ಲಿ ಇದನ್ನ ಸಾಕಿಕೊಳ್ತಾರೆ. ಆದ್ರೆ ಇದು ಚಿಕ್ಕ ವಯಸ್ಸಿನಿಂದಾನೇ ದನಕರುಗಳ ಮೇಲೆ ದಾಳಿ ಮಾಡೋದೊಂದೇ ಅಲ್ಲದೆ ಮನುಷ್ಯರ ಮೇಲೇನೂ ದಾಳಿ ಮಾಡೋದನ್ನ ಕಲಿತುಕೊಳ್ಳುತ್ತೆ. ಸೊ ಫ್ರೆಂಡ್ಸ್, ಇವು ಭಾರತದಲ್ಲಿ ಬ್ಯಾನ್ ಮಾಡಿರುವ ಡಾಗ್ ಬ್ರೀಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಆಸಕ್ತಿಯಾದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.